ಭೂಕಂಪಕ್ಕೆ ನಲುಗಿ ಆರ್ಭಟಿಸುತ್ತಿದೆ ಸಾಗರದ ಅಲೆಗಳು. ಬಿರುಗಾಳಿಗೆ ಬೆದರಿ ಹಾರುತ್ತಿವೆ ಬೆಂಕಿಯ ಒಲೆಗಳು. ಕಾಡ್ಗಿಚ್ಚುಕೊಂಡು ಹೋದಿರುತ್ತಿವೆ ಕಾಡಿನ ಎಲೆಗಳು. ಸೂರ್ಯನ ತಾಪಕ್ಕೆ ತೇಲುತ್ತಿವೆ ಹಿಮಶಿಲೆಗಳು. ಈ ಪ್ರಶಾಂತ್ ಪಾಟೀಲ ಕಂಗನ್ನು ಬಿಟ್ಟರೆ ನರಗುವುದು ಈ ಭೂಮಂಡಲ. ಕೆಂಗಣ್ಣಿನ ಗಂಡುಗಲಿಯಾದ ಈ ಪ್ರಶಾಂತ್ ಪಾಟೀಲನಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿರುವನಲ್ಲ ಆ ನನ್ನ ಪಾರ್ಟ್ನರ್ ಉಗ್ರಯ್ಯ. ಉಗ್ರಯ್ಯ, ನನ್ನಿಂದಲೇ ರಾಜಕೀಯಕ್ಕೆ ಬಂದು ನನ್ನನ್ನೇ ಕಡೆಗಣಿಸುತ್ತಿರುವೆಯಲ್ಲ, ಇದಕ್ಕೆ ತಕ್ಕ ಪ್ರತಿ ಉತ್ತರ ಕೊಟ್ಟೇ ಕೊಡುತ್ತೇನೆ. ಹೋಗ ತಿಳಿಯುವುದು ಈ ಪ್ರಳಯಾಂತಕ ಪಾಟೀಲನ ಕರಾವತ್ತು. ಉಗ್ರಯ್ಯ, ಚಂದ್ರನಂತೆ ಬಿಂಬಿಸುವ ನಿನ್ನ ಸೊಸೆ ದೇವಿಕಾಳ ಮೇಲೆ ನನ್ನ ಪ್ರೇಮದ ಬಲೆ ಬೀಸಿ ಆ ನಿನ್ನ ಸೊಸೆಯಿಂದಲೇ ನಿನಗೆ ಸಂಚಕಾರ ಹುಡುಗ ಮಗನೇ. ಈ ಪ್ರಶಾಂತ್ ಪಾಟೀಲನಿಗೆ ಆಯುವಷ್ಟು ಧೈರ್ಯ ಬಂದಿದ್ದೇನೆ ಮಗನೇ. ಏ ಪಾಟೀಲ, ನನ್ನ ಧೈರ್ಯದ ಬಗ್ಗೆ ಕೆಣಕಿ ಕಂಟಕ ತಂದುಕೊಳ್ಳಬೇಡ. ಈ ಕ್ರಾಂತಿ ಹುಲಿ ಕೈಯಲ್ಲಿ ಕ್ರಾಂತಿ ಹುಲಿ ಅಂತ ಕ್ರಾಂತಿ ಹುಲಿಗಳನ್ನು ಸಮಾಪ್ತಿ ಮಾಡಿರುವುದು ಈ ಪ್ರಶಾಂತ್ ಪಾಟೀಲ. ನೋಡು ಬ್ರಹ್ಮ, ಸುಮ್ಮನೆ ಈ ಕಳಿಂಗ ಸರ್ಪವನ್ನು ಕೆಳಗಡೆ. ಲೇ ಪಾಟೀಲ, ನೀನು ಕಾಳಿಂಗ ಸರ್ಪವಾದ್ರೆ ನಾನು ಗಗನದಲ್ಲಿ ಸಂಚರಿಸುವ ಗರುಡ. ನಾನು ಲೇ ಪಾಟೀಲ, ನಿನ್ನ ಗಂಟಲ ಕೊಳವೆಯನ್ನು ಕಿತ್ತು ಈ ಮಚ್ಚಿಗೆ ಆಹುತಿ ಮಾಡುವ ಮಗನೇ. ಎಚ್ಚರ ಏನು ಹುಚ್ಚು ಬ್ರಹ್ಮ? ಎಚ್ಚು ಹಿಡಿದುಕೊಂಡರೆ ಏನು ನರನಾಗರನಾಗಲ. ಮಚ್ಚು ಹಿಡಿದುಕೊಂಡರೆ ನೀನೇನು ಶಕ್ತಿಶಾಲಿ ಆಗಲಾರೆ. ಈ ನರನಾಗರನ ಮಗ. ಲೇ ಪಾಟೀಲ, ನನ್ನ ಶಕ್ತಿಯನ್ನು ಸಮಯ ಬಂದಾಗ ತೋರಿಸುತ್ತಾನೆ. ಈ ಕ್ರಾಂತಿ ಹುಲಿ ಕಾಲ್ ಕೆದವರು ಮುನ್ನ ಕಾಲ್ ಕಿತ್ತರೆ ನಿನಗೆ ಒಳ್ಳೆಯದು. ಇಲ್ಲ ಹೋದ್ರೆ
ನಿನ್ನ ಗಂಟಲೊಳಗೆ ಕೊಳೆಯನ್ನು ಕಿತ್ತು ಬಿಸಿ ರಕ್ತ ಕುಡಿತಾನೆ ಈ ಕ್ರಾಂತಿಯ ಹುಲಿ. ಅಂತೀವನೇ ಈಗ ಹೋಗುತ್ತೇನೆ, ಮುಂದೆ ಹಚ್ಚುವೆ ಈ ಕಾಳನಾಯಕನ ಸೇಡಿನ ಗಿಡ. ಹೋಗು ಪಾಟೀಲ ಹೋಗು, ನಿನ್ನ ಸೇಡಿನ ಕಿಡಿ ನನ್ನನ್ನು ಏನು ಮಾಡಲಾಗುವುದಿಲ್ಲ.